ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಭವಾನಿ ಪ್ರಜ್ವಲ್ ರೇವಣ್ಣ ನಂತರ ಈಗ ಸೂರಜ್ ರೇವಣ್ಣ ಅವರಿಗೆ ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಸಂಕಷ್ಟ ಎದುರಾಗಿರುವಂಥದ್ದು. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಕೇಸ್ ಸೆಂಟ್ ಠಾಣೆಯಲ್ಲಿ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಪೊಲೀಸರು. ಸುದೀರ್ಘವಾಗಿ ವಿಚಾರಣೆಯನ್ನು ನಡೆಸ್ತಾ ಇರುವಂತಹದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಿನ್ನೆ ರಾತ್ರಿ 7:30ರಿಂದ ಈವರೆಗೂ ಕೂಡ ಸೂರಜ್ ವಿಚಾರಣೆ ಆಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಸೂರಜ್ ರೇವಣ್ಣ ಅವರ ಬಂಧನ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೂರಜ್ ರೇವಣ್ಣ ವಿರುದ್ಧ ಜೆಡಿಎಸ್ನ ಎಂಎಲ್ಸಿ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪುತ್ರನ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿರುವಂಥದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜೆಡಿಎಸ್ನ ಕಾರ್ಯಕರ್ತರೊಬ್ಬರು ಪೊಲೀಸ್ ಠಾಣೆಗೆ ಹೋಗಿದ್ರು, ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಚಾರಣೆಗೋಸ್ಕರ ವಶಕ್ಕೆ ಪಡೆದಿದ್ರು ಸೂರಜ್ ರೇವಣ್ಣ ಅವರನ್ನ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಬಹುದು ಅನ್ನುವಂತಹ ವಿಷಯ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಈ ಮೂಲಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಶಾಕ್ ಮೇಲೆ ಶಾಕ್, ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ, ಮಹಿಳೆಯ ಅಪಹರಣದ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಜೈಲಿಗೆ ಹೋಗಿ ಬಂದರು, ಜಾಮೀನಿನ ಮೇಲೆ ಹೊರಗಿದ್ದಾರೆ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ಬೆದರಿಕೆ ಮತ್ತು ಮಹಿಳೆಯ ಅಪಹರಣ ಕೇಸ್ನಲ್ಲಿ ಅವರು ಕೂಡ ಜಾಮೀನಿನಲ್ಲಿ ಹೊರಗಿರುವಂತಹದ್ದು. ಈಗಾಗಲೇ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಕೇಸ್ನಲ್ಲಿ ಜೈಲಿನ ಒಳಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗ ರೇವಣ್ಣ ಅವರ ಹಿರಿಯ ಮಗ ಸೂರಜ್ ರೇವಣ್ಣ ವಿರುದ್ಧ ಜೆಡಿಎಸ್ನ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಜೆಡಿಎಸ್ನ ಕಾರ್ಯಕರ್ತರೊಬ್ಬರನ್ನ ತೋಟದ ಮನೆಗೆ ಕರೆಸಿ ಅವರ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಹಾಸನದ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸೂರಜ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವಂತಹ ಈ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪ್ರೇಮ್ ಕುಮಾರ್, ಏನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಹಿರಿಯ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತನೋರ್ವ ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದೂರು ನೀಡಿದ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದಕ್ಕೂ ಮೊದಲೇ ಏನು ಡಾಕ್ಟರ್ ಸೂರಜ್ ರೇವಣ್ಣ ಅವರ ಆಪ್ತರ ಮೂಲಕ ಯುವಕನವರ ಮೇಲೆ ಏನು ಹಣಕ್ಕಾಗಿ ಬ್ಲ್ಯಾಕ್ಮೇಲ್ ಮಾಡ್ತಿರೋದಕ್ಕೆ ದೂರ ನೀಡಿದರು. ಅದರ ಸಂಬಂಧ ಅವ್ರನ್ನ ನಿನ್ನೆ ಪೊಲೀಸ್ ಠಾಣೆಗೆ ಏನು ಟೆಕ್ನಿಕಲ್ ಎವಿಡೆನ್ಸ್ಗಾಗಿ ಅವ್ರನ್ನ ಕರೆತಂದು ನಾವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಹಾಸನದ ಎನ್.ಆರ್. ವೃತ್ತದಲ್ಲಿರ್ತಕ್ಕಂತಹ 3ನೇ ಅಂತಸ್ತಿನ ಸೆನ್ ಪೊಲೀಸ್ ಠಾಣೆ. ಇದು ಪೊಲೀಸ್ ಕಚೇರಿಯ ಸಂಕೀರ್ಣ. ಈ ಸಂಕೀರ್ಣದಲ್ಲಿ 3ನೇ ಅಂತಸ್ತಿನಲ್ಲಿ ಸೆಂಟ್ ಪೊಲೀಸ್ ಠಾಣೆ ಇದೆ. ಏನು ಸೂರಜ್ ರೇವಣ್ಣರ ಆಪ್ತ ಶಿವಕುಮಾರ್ ಎಂಬುವರು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಹಣಕ್ಕಾಗಿ ಯುವಕನೋರ್ವ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ, ಹಣವನ್ನು ನೀಡಿಲ್ಲ ಅಂದರೆ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿದ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಆ ಸಂಬಂಧ ಏನು ಕೆಲವೊಂದಿಷ್ಟು ಸಾಕ್ಷ್ಯಗಳು ಸೂರಜ್ ರೇವಣ್ಣ ಅವರ ಮೊಬೈಲ್ನಲ್ಲಿದ್ದು, ಆಡಿಯೋಗಳಿರ್ಬೋದು, ಸ್ಕ್ರೀನ್ ಶಾಟ್ಗಳಿರ್ಬೋದು, ಅವನು ಕಳಿಸಿರ್ತಕ್ಕಂಥ ಮೆಸೇಜ್ಗಳಿರ್ಬೋದು, ಇವೆಲ್ಲವೂ ಸಹ ಅವರ ಮೊಬೈಲ್ನಲ್ಲಿದ್ದು ಆ ಮೊಬೈಲ್ಗಳಲ್ಲಿ ಇರ್ತಕ್ಕಂಥ ಸಾಕ್ಷ್ಯ ಸಂಗ್ರಹಕ್ಕಾಗಿ ನಿನ್ನೆ ಸೂರಜ್ ರೇವಣ್ಣ ಅವನು ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಇಲ್ಲಿಗೆ ಕರೆತಂದಿದ್ರು. ಅದಾದ ಬಳಿಕವೇ ಅಷ್ಟೇ ಸೂರಜ್ ರೇವಣ್ಣ ವಿರುದ್ಧ ಅದೇ ಯುವಕ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತೇಳಿ ದೂರ ನೀಡಿದ. ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಸೂರಜ್ ರೇವಣ್ಣ ಅವರನ್ನ ಬಂಧನಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸಿದ್ದು, ಇಡೀ ರಾತ್ರಿ ಇದೇ ಏನು ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಸೂರಜ್ ರೇವಣ್ಣ ಅವರನ್ನ ಕೂರಿಸ್ಕೊಂಡು ವಿಚಾರಣೆಯನ್ನು ನಡೆಸಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರಜ್ ರೇವಣ್ಣನ ಬಂಧನ ಮಾಡುವಂಥ ಎಲ್ಲ ಸಾಧ್ಯತೆಗಳು, ಯಾಕೆಂದರೆ ಇಡೀ ರಾತ್ರಿ ಅವ್ರನ್ನ ವಿಚಾರಣೆ ನಡೆಸಿದರೆ ಅಲ್ಲೇ ಊಟವನ್ನು ಸಹ ತರಿಸ್ಕೊಂಡಿದ್ದಾರೆ. ಅಲ್ಲದೆ ಇದಕ್ಕೆ ಇಬ್ಬರು ತನಿಖಾಧಿಕಾರಿಗಳಿರ್ತಾರೆ. ಮೊದಲು ಹೊಳೆನರಸೀಪುರ ನಗರ ಠಾಣೆಯ ಇನ್ಸ್ಪೆಕ್ಟರ್ ಅಂತಹ ಪ್ರದೀಪ್ ಕುಮಾರ್ ಅವರು ತನಿಖೆ ನಡೆಸ್ತಾರೆ. ಅದಾದ ಬಳಿಕ ಅವರ ಬದಲಾಗಿ ಅವರ ವಿಚಾರಣೆ ಮುಗಿದಿನ ಹಿನ್ನೆಲೆಯಲ್ಲಿ ಮತ್ತೊಬ್ಬ ಅಧಿಕಾರಿ ಅಂತ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವನ್ನ ನೇಮಕ ಮಾಡ್ತಾರೆ. ಇನ್ನು ಒಂದು ಪ್ರಕರಣದಲ್ಲಿ ಅವರು ತನಿಖೆಯನ್ನು ನಡೆಸಿದರೆ, ಮತ್ತೊಂದು ಪ್ರಕರಣದಲ್ಲಿ ಹೊಳೆನರಸೀಪುರ ಡಿವೈಎಸ್ಪಿ ಅಶೋಕ್ ಅವರು ತನಿಖೆ ನಡೆಸ್ತಿದೆ. ಎರಡೂ ಪ್ರಕರಣಗಳ ಒಟ್ಟಿಗೆ ತನಿಖೆ ನಡೆಸ್ತಾ ಇದೆ. ಹಾಗಾಗಿ ಸೂರಜ್ ರೇವಣ್ಣ ಅವರನ್ನು ಇಂದು ಯಾವುದೇ ಕ್ಷಣದಲ್ಲಾದರೂ ಬಂಧನ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತದೆ. ಯಾಕೆಂದರೆ ಇದಕ್ಕೆ ಬೇಕಾದಂಥ ಎಲ್ಲ ಪೂರಕವಾದ ಸಾಕ್ಷಿ
ಸಾಕ್ಷ್ಯಗಳನ್ನು ಈಗಾಗಲೇ ಅವರು ಸಂಗ್ರಹಿಸಿದರೆ. ಏನು ಸೂರಜ್ ರೇವಣ್ಣ ವಿರುದ್ಧ ಒಳನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 377, 342 ಮತ್ತು 506 ಅಡಿ ಸೆಕ್ಷನ್ 6 ಅಡಿ ಕೇಸ್ ದಾಖಲಾಗಿರೋದ್ರಿಂದ ಅವ್ರನ್ನ ಯಾವುದೇ ಕ್ಷಣದಲ್ಲಾದರೂ ಬಂದುವಂಥ ಸಾಧ್ಯತೆ ಇದೆ. ಆದರೆ ನಿನ್ನೆ ರಾತ್ರಿ ಬಂಧನ ಮಾಡಲಿಕ್ಕೆ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಅಲ್ಲಲ್ಲಿ ಬಂದೋಬಸ್ತ್ಗೆ ನೇಮಕ ಮಾಡಲಾಗಿತ್ತು. ಆದರೆ ಕೆಲವು ಸಾಕ್ಷ್ಯಗಳ ಕೊರತೆ ಹಿನ್ನೆಲೆಯಲ್ಲಿ ಅವರನ್ನು ಮೆಡಿಕಲ್ ಟೆಸ್ಟ್ಗೂ ಸಹ ಕರೆದೋಗದ ರೀತಿ ಸೆನ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವಿಚಾರಣೆ ಮುಗಿದ ಬಳಿಕ ಇಂದು ಯಾವ ಕ್ಷಣದಲ್ಲೂ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನು ಒಳನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು. ಪ್ರೇಮ್ ಕುಮಾರ್. ಶಶಿಧರ್, ನಿನ್ನೆ ರಾತ್ರಿ 7:30ಕ್ಕೇನೆ ಸೂರಜ್ ರೇವಣ್ಣ ಅವರನ್ನ ಪೊಲೀಸರು ವಿಚಾರಣೆಗೋಸ್ಕರ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಿಂದ ಇಲ್ಲಿಯವರೆಗೂ ಯಾರಾದರೂ ಅವರ ಕುಟುಂಬಸ್ಥರಾಗಲಿ ಆಪ್ತರಾಗಲಿ ಭೇಟಿ ಮಾಡುವಂತಹ ಕೆಲಸ ಮಾಡಿದಾರಾ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಜೊತೆಗೆ ಏನಾದರೂ ಮಾತುಕತೆ ನಡೆಸಿದಾರಾ ಅಂತ? ಪ್ರೇಮ್ ಕುಮಾರ್, ಇದುವರೆಗೂ ಸಹ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಕುಟುಂಬಸ್ಥರು ಸಹ ಯಾರೂ ಸಂಪರ್ಕ ಮಾಡಿಲ್ಲ. ಯಾಕೆಂದರೆ ಆ ಮೊಬೈಲ್ನಲ್ಲಿ ಒಂದಿಷ್ಟು ಆಡಿಯೋಗಳಿರ್ಬೋದು, ಸ್ಕ್ರೀನ್ ಶಾಟ್ಗಳಿರ್ಬೋದು, ಮೆಸೇಜ್ಗಳಿತ್ತು. ಹಾಗಾಗಿ ಆ ಮೊಬೈಲನ್ನು ಏನು ತಾಂತ್ರಿಕ ಸಾಕ್ಷ್ಯಗಳಿಗಾಗಿ ಸೆನ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಸೂರಜ್ ರೇವಣ್ಣ ಅವರು ಯಾವಾಗ ಪೊಲೀಸರು ವಿಚಾರಣೆ ಕರೆದುಕೊಂಡು ಬಂದಂತ ಹೇಳಿದರು, ಸೆನ್ ಠಾಣೆ ಎದುರು ಕೆಲವೊಂದಿಷ್ಟು ಅವರ ಆಪ್ತರಿರ್ಬೋದು, ಅವರ JDS ಕಾರ್ಯಕರ್ತರಿರ್ಬೋದು ಇಲ್ಲಿ ಬಂದು ಕೆಲ ಕಾಲ ನಿಂತಿದ್ರು. ಆನಂತರ ಪೊಲೀಸರು ಅವ್ರನ್ನೂ ಸಹ ಚದುರಿಸಿದರು. ಕೆಲವೊಂದಿಷ್ಟು ಜನರು ಸೂರಜ್ ರೇವಣ್ಣ ಪರವಾಗಿ ಘೋಷಗಳನ್ನು ಸಹ ನಿನ್ನೆ ರಾತ್ರಿ ಹೋಗಿದ್ರು. ಅವರೆಲ್ಲರೂ ಸಹ ಪೊಲೀಸರು ಕಳಿಸಿದ್ದಾರೆ. ಅದನ್ನು ಹೊರತುಪಡಿಸಿ ಅವರ ಕುಟುಂಬಸ್ಥರು ಯಾರೂ ಸಹ ಇಲ್ಲಿಗೆ ಬಂದಿಲ್ಲ. ಯಾಕೆ ಅಂತ ಹೇಳಿದರೆ, ಒಂದೆಡೆ ಸಹೋದರ ಪ್ರಜ್ವಲ್ ರೇವಣ್ಣ ಅವರು ಜೈಲಲ್ಲಿ ಇದ್ದರೆ, ಮತ್ತೊಂದೆಡೆ ಮಾಜಿ ಸಚಿವ HD ರೇವಣ್ಣ ಅವರು ಸಹ ಸಂತ್ರಸ್ತೆ ಕಿಡ್ನಾಪ್ ಅಪಹರಣ ಪ್ರಕರಣದಲ್ಲಿ ಜಾಮೀನಿನ ಮೇಲಿದ್ದರೆ, ಇನ್ನೊಂದೆಡೆ ಅವರ ತಾಯಿ ಭವಾನಿ ರೇವಣ್ಣ ಅವರು ಸಹ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಿದ್ರೆ, ಆದರೆ ಹಾಸನಕ್ಕೆ ಅವರು ಪ್ರವೇಶ ಮಾಡಲು ಅಂತ ಹೇಳಿ ಷರತ್ತುಬದ್ಧ ಜಾಮೀನನ್ನು ನೀಡೋದ್ರಿಂದ ಅವರು ಯಾರೂ ಸಹ ಈಗ ಇಲ್ಲಿ ಯಾರೂ ಬಂದಿಲ್ಲ. ಹಾಗಾಗಿ ಅವರ ಆಪ್ತರು ಒಂದಿಷ್ಟು JDS ಕಾರ್ಯಕರ್ತರು ತಮ್ಮ ಏನು ನೆಚ್ಚಿನ ನಾಯಕ ಇದ್ದೇನೆ ಅವನಿಗೋಸ್ಕರ ಇಲ್ಲಿ ಸ್ವಲ್ಪ ಮಧ್ಯರಾತ್ರಿವರೆಗೂ ಕಾಯ್ದು ಆನಂತರ ತೆರಳಿರ್ತಕ್ಕಂಥದ್ದು. ಸದ್ಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಈಗ ಸೂರಜ್ ರೇವಣ್ಣ ಅವರಿದ್ದು ಅವ್ರನ್ನ ಇನ್ನೂ ಸಹ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಎಲ್ಲ ವಿಚಾರಣೆ ಮುಗಿದ ಬಳಿಕ ಆ ಒಂದಿಷ್ಟು 2 ಪ್ರಕರಣಗಳು, ಒಂದು ಅವರ ಆಪ್ತ ನೀಡಿರ್ತಕ್ಕಂಥ ದೂರು, ಮತ್ತೊಂದು ಅವರ ವಿರುದ್ಧ ಏನು ಸಂತ್ರಸ್ತ ನೀಡಿರ್ತಕ್ಕಂಥ ಅಸಹಜ ಲೈಂಗಿಕ ದೌರ್ಜನ್ಯ ಇದೆ, ಎಲ್ಲ ವಿಚಾರಣೆ ನಡೆದ ಬಳಿಕ ಅವರನ್ನು ಬಂಧಿಸುವಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್.